ಈ 40 ವರ್ಷದ ಲೈಫಲ್ಲಿ ಎಷ್ಟು ವರ್ಷ ತುಂಬಾ ಸ್ಟ್ರಗ್ಲಿಂಗ್ ಇತ್ತು ಅಂತ? 2013 ತನಕ ನನಗೆ ಬುದ್ಧಿ ಬಂದಾಗ ಒಂದು 6 ವರ್ಷದಿಂದ 2013 ತನಕನು ಉಗ್ರಂ ಬಂದು ಹೊರಗಡೆ ಬರೋ ತನಕನು ಆಸ್ ಎ ಪ್ರೋಗ್ರಾಮರ್ ಆಗಿದ್ದಾಗಲೂ ಕೂಡ ನಮ್ಮ ಲೈಫ್ ಆ ಮಟ್ಟದ ಏನು ಇರಲಿಲ್ಲ. ಅಂದ್ರೆ ಎಲ್ಲಾ ಕಡೆಗೂ ಸ್ಟ್ರಗಲಿಂಗ್ ಬರೇ ಸ್ಟ್ರಗಲಿಂಗ್. ಇದಾದ್ಮೇಲೆ ಒಂದು ಐ ಓಪನರ್ ಆಗಿದ್ದು ಗೋವಿಂದನಗರದ ಇನ್ಸಿಡೆಂಟ್ ಅಲ್ಲಿ ಅದೆಲ್ಲ ಆದ್ಮೇಲೆ ನಂತರ ಒಂದು ಪಾಕೆಟ್ ಇರ್ತಾಯಿತ್ತು. ಆ ಪಾಕೆಟ್ ಅಲ್ಲಿ ಎಲ್ಲಾ ಟೆಂಪಲ್ ಹೆಸರು, ರಾಜಾಜಿನಗರದಲ್ಲಿ ಯಾವ ದೇವಸ್ಥಾನದಲ್ಲಿ ಪುಳಿಯೋಗರೆ ಇದೆ, ಮೊಸರನ್ನ ಕೊಡ್ತಾರೆ, ಅದಾದ್ಮೇಲೆ ಏನೇನು ಸಿಗುತ್ತೆ ಎಲ್ಲ ನೀಟಾಗಿ ಬರ್ಕೊಂಡಿರ್ತಿದ್ದೆ. ಆ ಟೈಮಿಗೆ ಅಲ್ಲಿ ಹೋಗ್ತಿದ್ದೆ. ಯಾವ ನೆಂಟ್ರೆಸ್ಟ್ ಮನೆಗೂ ನಾನು ಜಾಸ್ತಿ ಹೋಗ್ತಾ ಇರಲಿಲ್ಲ. ಪ್ರಸಾದ್ ತಗೊಂಡು ಪ್ರಸಾದ್ ಎಲ್ಲ ಕಡೆಗೂ ನಡ್ಕೊಂಡು ಇಡೀ ಬೆಂಗಳೂರು ಸುತ್ತಿದ್ ನಡ್ಕೊಂಡೆ. ಸೊ ಎಲ್ಲಾಯ್ತು ಅಲ್ಲಿ ಮಲ್ಕೊಳ್ಳೋದು, ಸೆಟ್ ಆಗಿಲ್ಲ ಹೇಳಿದ್ರೆ ಗೋವಿಂದರಾಜನಗರ ಒಂದೇ ನನಗೆ. ಇವೆಲ್ಲ ಇನ್ಸಿಡೆಂಟ್ ಆದ್ಮೇಲೆ ಒಂದು ಮೂಮೆಂಟ್ ಡಿಸಪಾಯಿಂಟ್ ಅದಾದ್ಮೇಲೆ ಡಿಪ್ರೆಷನ್ಗೆ ಆಗೋ ತರ ಎಲ್ಲಾ ಆಂಗಲ್ ಒಂದು ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆದವಾಗ ಸಾಕು, ಇಲ್ಲಿ ಇನ್ನು ಬೇರೆ ಮಾಡೋಕ್ ಸಾಧ್ಯ ಇಲ್ಲ. ಆ ಟೈಮಲ್ಲಿ ಏನಾದ್ರು ಹೇಳಿದ್ರೆ ಇದ್ದಿದ್ದೊಂದು ಕೀಬೋರ್ಡ್ ನನ್ನ ಹತ್ರ ಕಷ್ಟಪಟ್ಟು ತಗೊಂಡಿದ್ದೆ. ಆ ಕೀಬೋರ್ಡ್ ಅನ್ನ ಈ ಸಾಲ್ಗಳಿಂದ ಶಿವಮೊಗ್ಗಕ್ಕೆ ಹೋಗಿ ಮಾರಿ ಬಂದೆ. ಅಂದ್ರೆ ಎಲ್ಲದೂ ನೋಡಿ ಆ ಸನ್ನಿವೇಶ ನಿಮ್ಮನ್ನ ಯುಟಿಲೈಸ್ ಮಾಡ್ಕೊಳ್ತಾ ಇರುತ್ತೆ. ಹೆಂಗಂದ್ರೆ ವಿಧಿ ನೀನ್ ಎಷ್ಟು ಭಕ್ತಿಯ ನೋಡ್ತೀನಿ ನಾನು ಅನ್ನೋಂತರ, ಅದನ್ನೆಲ್ಲ ಬಗ್ಗಿ ನೀನ್ ಮತ್ ಪುನಃ ಹೇಳುವಂತ ತಾಕತ್ ನಿನ್ಗಿತ್ತಂದ್ರೆ ನಿನ್ಗೆ ಏನೋ ಕೊಡ್ತೀನಿ ನಾನು ಒಂಥರ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.